ಹೊಕ್ಕಾಯ್ತು. ಇದನ್ನು ಖಾರ ಕುಡಿಸಿ ಹಳ್ಳೆಣ್ಣೆ ಹಚ್ಚಿ ಹೊಟ್ಟಿಗೆಲ್ಲ ಹತ್ತಿಕ್ಕಿ ಹುಕ್ಕಳಕ್ಕೆ ಹೊಟ್ಟಿಗೆಲ್ಲ ನೆತ್ತಿಗೆ ಹಳ್ಳೆಣ್ಣೆ ಹಾಕಿ ಮನ್ಸೂರು ನಿದ್ರೆ ಆದಮೇಲೆ ಬೆಳಗ್ಗೆ ಬೇಡ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಕ್ಷತ್ರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಹಳೆಯ ಕಾಲದಲ್ಲಿ ಜಂತು ಹುಳ ಎಲ್ಲ ಆದಾಗ ಮೆಡಿಷನ್ನನ್ನು ಮನೆಯಲ್ಲೇ ಮಾಡ್ತಾಯಿದ್ರು. ಅದು ಯಾವ ರೀತಿ ಮಾಡ್ತಾರೆ ಹೇಳ್ತೀವಿ ಬನ್ನಿ. ಇದು ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ, ಅದನ್ನು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ನೀವು ಏನಕ್ಕಾದರೂ ಮಾಡ್ಕೋಬೇಕು ಕುಡಿಬೇಕು ಅಂತ ಅನಿಸಿದರೆ ದಯವಿಟ್ಟು ಮಾಡ್ಕೊಂಡು ಕುಡೀರಿ. ಈ ರೀತಿ ಮೆಣಸಿನ್ಕಾಳು, ಬೆಳ್ಳುಳ್ಳಿ, ಈ ಥರ ಮಂಚುಪತ್ರೆ ಅಂತ ಹೇಳ್ತೀವಿ ಇದಕ್ಕೆ, ಬೇರೆಯವ್ರು ಏನಂತಾರ ಗೊತ್ತಿಲ್ಲ, ಅದನ್ನು ಹಾಕಿ ಈ ರೀತಿ ಸಾಣಿಕಲ್ಲು ಅಥವಾ ಯಾವುದಾದ್ರೂ ಕಲ್ಲಲ್ಲಿ ಹಾಕಿ ಕುಟ್ಟಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಸಾಣಿಕಲ್ಲು ತಗೊಂಡಿದ್ರೆ ಆದರೆ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಲಾಸ್ಟಿಗೆ ಕಲ್ಲಲ್ಲಿ ಹಾಕಿ ಕುಟ್ಟಿದ್ರು. ಹಾಗೆ ಇದು ಸೇವಂತಿಗೆ ಹೂವಿನ ಗಿಡದ ಥರ ಇರುತ್ತೆ ಈ ಗಿಡ. ಇದನ್ನು ನೋಡಿ ತಗೊಳ್ಳಿ, ಆದರೆ ಇದಕ್ಕೆ ಮಂಚುಪತ್ರೆ ಅಂತ ಕರೀತಾರೆ. ಮಕ್ಕಳಿಗೆ ಒಳ್ಳೆಯದಾಗತ್ತೆ, ಔಷಧಿ ಕುಡೀರಿ ಅಂದರೆ ಅದಾಗೋದಿಲ್ಲ. ಅದೇ ರೋಡಲ್ಲಿ ಸಿಗೋದು, ಅಂಗಡೀಲಿ ಸಿಗೋದು ಇಂಥದ್ದನ್ನೆಲ್ಲ ತಂದು ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಆದರೆ ಆಗಿನ ಕಾಲದ ಅಜ್ಜಿಯರು ಇದೇ ರೀತಿ ಏನಾದರೂ ಮಾಡಿ ಕುಡಿಸ್ತಾ ಇರ್ತಿದ್ರು ಮಕ್ಕಳಿಗೆ. ಈಗ ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಅಜ್ಜಿಯರಿದ್ದ ಮನೆಯಲ್ಲಿ ಮೊಮ್ಮಕ್ಕಳಿಗೆ ಇದೇ ರೀತಿಯ ಔಷಧಿಗಳನ್ನೆಲ್ಲ ಮಾಡಿಕೊಡ್ತಾ ಇರ್ತಾರೆ. ಆದರೆ ನಮ್ಮ ಮನೇಲಿ ಅವಾಗ ಆಗ್ತಾ ಇರುತ್ತೆ. ಇದನ್ನು ವರ್ಷಕ್ಕೆ ಒಂದು ಸಾರಿ ಅಥವಾ ಮಕ್ಕಳಿಗೆ ಹೊಟ್ಟೆ ಹಾಳಾದಾಗ, ಹೊಟ್ಟೆ ತೋಳಿಸೋದು, ಬಾಯಲ್ಲಿ ನೀರು ಬರೋದು, ಅಂದರೆ ಹೊಟ್ಟೆ ಹುಳಗಳಾಗಿರ್ತಾವಲ್ಲ ಜಂತು ಹುಳಗಳು, ಅಂಥ ಟೈಮಲ್ಲಿ ಈ ರೀತಿ ಮಾಡಿ ಕುಡಿಸೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು. ಯಾವಾಗಲೂ ಮೆಡಿಷನ್ನೇ ತಿಂತಾ ಇದ್ದರೆ ಆರೋಗ್ಯ ಇನ್ನೂ ಹಾಳಾಗತ್ತೆ ಬಿಟ್ಟರೆ ಒಳ್ಳೆಯದಂತೂ ಆಗಲ್ಲ. ಇದು ನಮ್ಮ ತೋಟದಲ್ಲಿ ಮನೆ ಪಕ್ಕದಲ್ಲೆಲ್ಲ ಹಾಕ್ಕೊಂಡಿದ್ದೀವಿ. ದೊಡ್ಡವ್ರಿಗಾದಾಗಲೂ ಕೂಡ ಈ ರೀತಿ ಮಾಡಿ ಕುಡಿತಾರೆ. ಇದಕ್ಕೆ ಈ ರೀತಿ ಮೆಣಸಿನ್ಕಾಳು, ಈ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ಹೀಗೆ ಕುಟ್ಟಿ, ಆಮೇಲೆ ಮೊಸರು, ಸ್ವಲ್ಪ ಹುಳಿ ಇರಬೇಕು, ಹುಳಿ ಇದ್ದರೂ ಓಕೆ, ಹಾಗೆ ನಾರ್ಮಲ್ ಮೊಸರಾದರೂ ಓಕೆ, ಮೊಸರು ಮತ್ತು ಅದಕ್ಕೆ ಅರಿಶಿನ, ಉಪ್ಪು ಹಾಕಿ ಕಲಸಿ ಒಂದು ಅರ್ಧ ಲೋಟ, ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಕುಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಆವಾಗಿನ ಕಾಲದಲ್ಲೆಲ್ಲ ಅಜ್ಜಿಯರು ಇದೇ ರೀತಿ ಮಾಡಿ ಎಲ್ಲರಿಗೂ ಕೊಡಿಸ್ತಾಯಿದ್ರು. ಈಗ ಅವಾಗವಾಗ ಈ ರೀತಿ ಮಾಡಿ ಕುಡಿತಾ ಇರ್ತೀವಿ. ಮೆಣಸಿನ್ಕಾಳು, ಬೆಳ್ಳುಳ್ಳಿ, ಮತ್ತೆ ಮೆಣಸಿನ್ಕಾಳು, ಮತ್ತೆ ಅರಿಶಿನ, ಅದು ಅರಿಶಿನ ಪುಡಿ, ತರ ಇರ್ತಿತ್ತು. ಥರ ಆಗತ್ತೆ ಮುಟ್ಕೊಂಡು ಸುಮ್ಮನೆ ಮೊಳಕೆ ಬಿಡ್ಬೇಕು. ಏನಾಗಲ್ಲ. ಅವಾಗ ಬೆಳಗಿನ ಜಾವ ಹೊಕ್ಕಾಯ್ತು. ಇದನ್ನು ಖಾರ ಕುಡಿಸಿ ಹಳ್ಳೆಣ್ಣೆ ಹಚ್ಚಿ ಹೊಟ್ಟಿಗೆಲ್ಲ ಹತ್ತಿಕ್ಕಿ ಹುಕ್ಕಳಕ್ಕೆ ಹೊಟ್ಟಿಗೆಲ್ಲ ನೆತ್ತಿಗೆ ಹಳ್ಳೆಣ್ಣೆ ಹಾಕಿ ಮನ್ಸೂರು ನಿದ್ರೆ ಆದಮೇಲೆ ಬೆಳಗ್ಗೆ ಬೇಡ. ನೋಡಿ ಹೇಳ್ತಾ ಇದ್ದಾರೆ, ಹಳ್ಳೆಣ್ಣೆ ಹಚ್ಕೊಂಡು ಮಲಗಿಸ್ಬೇಕಂತೆ. ಅದನ್ನು ಕುಡಿಸಿ ಆದಮೇಲೆ ಹೊಟ್ಟೆಗೆ, ತಲೆಗೆ ಹಳ್ಳೆಣ್ಣೆ ಹಚ್ಚಿ ಮಲಗಿಸೋದ್ರಿಂದ ಒಳ್ಳೆಯದಂತೆ. ನೋಡಿ, ಯಾರಾದರೂ ಮಾಡೋರಿದ್ರೆ ಮಾಡಿ. ಈಗೆಲ್ಲ ಇದನ್ನು ಎಲ್ಲರೂ ಮಾಡೋದು ಕಡಿಮೆ ಮಾಡಿದ್ದಾರೆ. ಪ್ಲೀಸ್ ಇದನ್ನೆಲ್ಲ ಮಾಡಿ, ಒಳ್ಳೆಯದು ಆರೋಗ್ಯಕ್ಕೆ. ಹಳೆ ಕಾಲದವರು ಹೇಳಿದ್ದು ಯಾವುದು ಸುಳ್ಳಲ್ಲ, ಎಲ್ಲದು ಒಳ್ಳೆಯದಕ್ಕೆ ಹೇಳಿರ್ತಾರೆ. ಅದನ್ನು ನಾವು ತಗೊಳ್ಳೋದು ಬಿಡೋದು ನಮ್ಮ ಇಷ್ಟ ಆಗಿರುತ್ತೆ. ನೋಡಿ, ಸಾಣಿಕಲ್ಲಲ್ಲಿ ತೇಲಿಕ್ಕಾಗಿಲ್ಲ ಅಂತ ಕೊನೆಗೆ ತಿರ್ಸಾಕಲ್ಲಲ್ಲಿ ಹಾಕಿ ಕುಟ್ತಾ ಇದ್ದಾರೆ. ಅದು ನುಣ್ಣಗೆ ಆಗಬೇಕು, ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ. ಎಷ್ಟು ನುಣ್ಣಗಾಗುತ್ತೋ ಕುಡಿಲಿಕ್ಕೆ ಅಷ್ಟೇ ಚೆನ್ನಾಗಾಗುತ್ತೆ. ಮೊಸರಲ್ಲಿ ಹಾಕಿ ಕೈ ಆಡಬೇಕಲ್ವಾ, ಹಾಗಾಗಿ ಇದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಮಾಡಬೇಕು. ಹಾಗೆ ಇದನ್ನು ಮಿಕ್ಸಿಯಲ್ಲೆಲ್ಲ ಮಾಡಬಾರ್ದು. ಈ ರೀತಿಯೇ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ಕುಟ್ಕೋಬೇಕು. ಕುಟ್ತೀರೋ ಈ ರೀತಿ ತಿರುಗಿಸ್ತಿರೋ ಗೊತ್ತಿಲ್ಲ, ಕುಟ್ಟಿ ಚೆನ್ನಾಗಿ ನುಣ್ಣಗೆ ಮಾಡಿ ಮೊಸರು, ಅರಿಶಿನ ಎಲ್ಲ ಹಾಕಿ ಕಲಸಿ ಕುಡಿಸಿ. ಆಮೇಲೆ ಇದನ್ನು ಅರಿಲಿಕ್ಕೆ, ನುಣ್ಣಗಾಗಲಿಕ್ಕೆ ನೀರನ್ನು ಸಹ ಆವಾಗವಾಗ ಹಾಕ್ಕೊಳ್ತಾಯಿದ್ರು. ಹಾಕ್ಕೊಂಡು ಚೆನ್ನಾಗಿ ಕುಟ್ತಾ ಇದ್ದಾರೆ. ಸಾಕು, ಅಷ್ಟು ಸ್ವೀಟು ಬಾರಿ, ಅಷ್ಟು ಬೇಡ, ಉಪ್ಪು ಬೇಡ. ಸಾಕು. ಸುಮ್ಮನೆ ಮಂಕೆ ಹೋಗ್ತೀನಾ ಹುಡುಗ. ಅದೇ ಅದಕ್ಕೆ ಸುಮ್ಮನೆ ಬಂದು ಹಳ್ಳೆಣ್ಣೆ ಚೌಪಟ್ಟಿ ಒಂಚೂರು ಹಳ್ಳೆಣ್ಣೆ. ಹಾಂ, ಹಚ್ಚಣ. ಫಸ್ಟ್ ಕುಡೀರಿ. नीचे बरा चिನ್ನ ಭಾರಿ ಗುಗ್ಗಳು ಕೊಡ್ತೀವಿ ಮೊದಲೇ. ಈಗ ಯಾರು ಫಸ್ಟ್ ಬಂದು ಕುಡಿತಾರೋ ಅವ್ರು ಸ್ಟ್ರಾಂಗ್ ಅಂತ. ಹಿಂಗಾಡಪ್ಪ ಮಗ, ನಂಗೆ ಹೇಳೆ
ಹಿಂದೆ ಡೌಟು ನನಗೆ. ಹಾಂ ಅವಳವ್ರು ಕುಡಿತಾರೆ. ಈಗ ಡೌಟ್ ಅಂದರೆ ನೋಡೋಣ ಈಗ ಯಾರು ಕುಡಿತಾ. ಅಲ್ಲ ಹಿರಣ್ಮಯ್ಯನೇ ತಗ. ಅವಳು ತಂಗಿ ಕೂಡ ಸಣ್ಣ ರೋಗ ಅವಳಿಗೆ ಹೆಚ್ಚಿಗೆ ಕುಡಿಯೋಕ್ಕಾಗಲ್ಲ. ತಗೊಂಬ ಕುಡಿ. ಅಮ್ಮ ಕುಡಿ ತಗಾಳ. ಯಾರು ಬಾಯಿ ಒಂದೇ ಸರಿ ಎತ್ತು ಬಿಡಿ. ಒಂದೇ ಸರಿ ಎತ್ತಿ ಬಿಡು. ಹಂಗ್ ಮಾಡ್ತಾ ಇದ್ರೆ ಆಗಲ್ಲ ಬಾಯಿಗೆ ಪಾಪ. ಓಂ ನಮ ಶಿವಾಯ ಓಂ ಭದ್ರಕಾಳಿ ಎತ್ತಿ ಎತ್ತಿ ಬಿಡೆ. ಫಾಸ್ಟ್ ಚಿನ್ನು ಗೆದ್ಲು. ಸೂಪರ್. ಬಾಯಿ ಬಿಸ್ಕೆ ತಂಗಿ. ಏ ಹಿಮ ಎತ್ತೇ ಬಾಯ. ಮೈ ಎಲ್ಲ ನಡ್ಗೋತು. ಕುಡಿ ಹೋದೆ ಕುಡಿ. ಎತ್ತು ಬಿಡು, ಹಂಗೆ ಎತ್ತು. ಅದೇ ನೀರು ಕುಡಿಯೋಣ. ಬೇಡ ನೀರು ಕುಡಿಬಾರ್ದು. ಅಂತೂ ಇಂತೂ ಅಜ್ಜಿ ಮೊಮ್ಮಕ್ಕಳಿಗೆ ಕಷಾಯ ಕುಡಿಸೋದ್ರಲ್ಲಿ ಸಕ್ಸಸ್ ಆದರು. ಹಾಗೆ ಈ ಕಷಾಯ ಕುಡಿದ್ರಿಂದ ಮಕ್ಕಳಿಗೆ ಆರೋಗ್ಯ ಕೂಡ ಸುಧಾರಣೆ ಆಯಿತು. ಹಾಗೆ ಮಾರನೇ ದಿನ ಸ್ಕೂಲಿಗೆ ಸಹ ಹೋದರು. 2 ದಿನದಿಂದ ಇಬ್ಬರಿಗೂ ವಾಮಿಂಟ್ ಇತ್ತು. ಹಾಗಾಗಿ ಈ ಕಷಾಯನ ಮಾಡಿದರು, ಕುಡಿಸಿದ್ರು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.